ಮಾಡಿಯಾದ್ರೂ ತುಪ್ಪ ತಿನ್ನು ಪರದಾಟ ಸಾಕಿನ್ನು ಬದುಕೊತ್ತಲಿಯೋ ಬಿಕ್ನಾಸಿ ನಗೋದಕ್ಕೂ ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ. ನಾವ್ ಇಂಗ್ಲೆಂಡ್ ನಲ್ಲಿ ಇದ್ರು ಮನ್ಸ್ ಮಾತ್ರ ಬಿರಿಯಾನಿ ಕಡೆನೆ ಹುಡುಕುತ್ತೆ. ಅಂದ್ರೆ ಏನು, ಒಂದ್ ಡೀಸೆಂಟ್ ಇಂಡಿಯನ್ ಹೋಟೆಲ್ ಹುಡ್ಕೋದು ಅಷ್ಟ್ ಕಷ್ಟ ಅಂತ ಕೇಳ್ತೀರಾ? ಯಾಕೆ ಕೇಳ್ತೀರಾ ಗುರು ನಮ್ಗೋಳು? ಅರ್ಥ ಮಾಡ್ಕೊಳ್ಳಿ, ಇಂಡಿಯಾ ಬಿಟ್ಟು ಬಂದ್ರು ಇಂಡಿಯನ್, ಅದರಲ್ಲೂ ನಮ್ ಸೌತ್ ಇಂಡಿಯನ್ ಊಟ ಬಿಡೋಕಾಗತ್ತಾ? ಇವಾಗ ಟೈಮ್ ಬಂದು 8:30. ಆದ್ರೆ ನೋಡಿ ಎಷ್ಟು ಬೆಳಕಿದೆ ಅಂತ. ಇವಾಗ ಸಮರ್ ಅಲ್ವಾ, ಸೊ 9-10 ಗಂಟೆವರೆಗೂ ಹೀಗೆ ಇರುತ್ತೆ. ಚಳಿಗಾಲದಲ್ಲಿ ಮಧ್ಯಾಹ್ನ 3:30 ಕತ್ಲಾಗ್ಬಿಡುತ್ತೆ. ಇವತ್ತು ಒಂದು ಏಷ್ಯನ್ ರೆಸ್ಟೋರೆಂಟ್ ಹುಡ್ಕೊಂಡು ಹೋದ್ವು, ನೇಪಾಳಿ ಕ್ಯುಸಿನ್ ಇನ್ ಪರ್ಟಿಕ್ಯುಲರ್. ಒಳಗಡೆ ಎಂಟ್ರಿ ಆದ ಕೂಡಲೇ ಒಂದ್ ನೊಣ ಕೂಡ ಇರ್ಲಿಲ್ಲ. ನಾವ್ ಅನ್ಕೊಂಡ್ವಿ ವೀಕ್ ಡೇ ಇರೋದ್ರಿಂದ ಜನ ಯಾರಿಲ್ಲ ಅಂತ. ವೈ ಟು ಜಡ್ಜ್ ಅ ಬುಕ್ ಫ್ರಮ್ ಇಟ್ಸ್ ಕವರ್ ಅಂತಾರಲ್ಲ ಆ ಥರ. ಆರ್ಡರ್ ಮಾಡಿದ್ಮೇಲೆ ಮೊದಲು ಈ ಪ್ಯಾಪೆಡ್ ಮತ್ತೆ ಮಿಂಟ್ ಚಟ್ನಿ ಕೊಟ್ರು, ಕಾಂಪ್ಲಿಮೆಂಟ್ ಅಂತ. ಆದ್ರೆ ನಾವೇನು ಚಿಕನ್ನ ಹಿಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ, ಯಾವ ಗೆಸ್ಟ್ ಬರಲ್ಲ ಅಂತ ಕೊತ್ಮಿರಿ ಸೊಪ್ಪು ಕೂಡ ತಂದಿಲ್ಲ. ಸೊ ಅಲ್ಲಿ ತನಕ ಇದು ತಿಂತಾ ಇರಿ ಅಂತ ಸಿಗ್ನಲ್ ಕೊಟ್ರು ಅನಿಸ್ತು. ಆಮೇಲೆ ಇದೇನೋ ಬಂತು ಗುರು ಪ್ಲೇಟಲ್ಲಿ, ಒಳ್ಳೆ ಸೋಪ್ ಫೋಮ್ ತರ ಇತ್ತು. ನಾನು ಅನ್ಕೊಂಡೆ ಏನಾದ್ರೂ ಮಿಸ್ ಆಗಿ ನಮ್ಮ ಟೇಬಲಿಗೆ ಬಂತಾ ಅಂತ. ಆದ್ರೆ ಬೇರೆ ಯಾರು ರೆಸ್ಟೋರೆಂಟ್ ಅಲ್ಲಿ ಇಲ್ವೇ. ನಾನು ಕೇಳ್ದೆ ಅವಳಿಗೆ ಏನಿದು ಅಂತ. ಮೋಮೋಸ್ ಅಂತಾಳೆ. ಕ್ಯಾನ್ಸಲ್ ಮಾಡಕ್ ಹೇಳು. ಇದ್ರಲ್ಲಿ ಮೋಮೋ ಹುಡುಕ್ಬೇಕು ಅನ್ಸುತ್ತೆ. ಆಮೇಲೆ ಲ್ಯಾಂಬ್ ಚಾಪ್ಸ್ ಅಂತ ಆರ್ಡರ್ ಮಾಡಿದ್ವಿ. ಅಲ್ಲ ಗುರು, ಚಾಪ್ಸ್ ಅಂದ್ರೆ ಪ್ಲೂರಲ್ ಅಲ್ವಾ, ಮತ್ತೆ ಒಂದೇ ಒಂದಿದೆ. ಅಲ್ಲ ಏನ್ ಅನ್ಕೊಂಡಿದ್ದಾರೆ ಇವರು ನಮ್ಮನ್ನ ಅಂತ. ಒಂದು ಮರ್ಯಾದೆ ಬೇಡ, ಒಂದೆಲ್ಲ ಕೊಟ್ಟರೆ ಹೆಂಗ್ ತಿನ್ಬೇಕು ನಾವು? ನಾವೆಲ್ಲ ಸರಿಯಾಗಿ ಬಾರಿಸ್ತೀವಿ. ಏನ್ ಅಷ್ಟೊಂದು ಕಷ್ಟಪಟ್ಟು ತಿಂತಾರೆ? ಅದೇನಿದು? ಕೊನೆಗೆ ಫುಲ್ ಡಿಸಪಾಯಿಂಟ್ ಆಯ್ತು. ಬಿರಿಯಾನಿ ಆದ್ರೂ ತಿನ್ನೋಣ ಅಂತ ಅದನ್ನ ಆರ್ಡರ್ ಮಾಡಿದ್ವಿ. ಇಂಡಿಯನ್ ಪ್ಯಾಲೆಟ್ ಲೆಕ್ಕಕ್ಕೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಮ್ಮ ಅಂತ ಹೇಳಿ ಕಳ್ಸಿದ್ವಿ. ಕೊನೆಗೂ ಬಿರಿಯಾನಿ ಬಂತು. 1 ಲೀಟರ್ ಆಯಿಲ್ ಇತ್ತದ್ರಲ್ಲಿ. ನಾವೇ ಡಾಕ್ಟರ್ಸ್ ಆಗಿ ಈ ತರ ತಿಂದ್ರೆ ನಾಳೆ ನಮ್ಮ ಪೇಷಂಟ್ಸ್ಗೆ ಏನ್ ಹೇಳೋದು ಗುರು? ನಿಮ್ ರೆಸ್ಟೋರೆಂಟ್ಗೆ ದೊಡ್ಡ ನಮಸ್ಕಾರ ಅಂತ ಹೇಳಿ ನಾವು ಮನೆ ಕಡೆ ಹೊರಟ್ವಿ. ಎಡಬಟ್ ತಲೆ ಕೆಟ್ ಹಗಲು ಕನಸು